ನಾವು ಎಷ್ಟು ಅದೃಷ್ಟವಂತರು ಅಂದರೆ ಅದಕ್ಕೆ ಹೇಳೋದು. ಇದನ್ನು ತಿಳ್ಕೊಂಡೇ ನಮ್ಮ ಮಹರ್ಷಿಗಳು, ತಪಸ್ವಿಗಳು, ಋಷಿಗಳು, ದೇವಾನುದೇವತೆಗಳು ಎಲ್ಲೂ ಇಲ್ಲದ ಆಲಯಗಳ ನಿರ್ಮಾಣ, ಮಹಾಸಂತರುಗಳ ಜನನ ಭರತ ಖಂಡದಲ್ಲಿ ಒಬ್ಬರ ಇಬ್ಬರ ನಮ್ಮನ್ನ ಕಾಪಾಡಲಿಕ್ಕೆ ನಾವೆಷ್ಟು ನೆಮ್ಮದಿಯಾಗಿದ್ದೀವಿ ನೋಡಿ. ಅದಕ್ಕೆ ಇಲ್ಲಿ ಸಂತರುಗಳು ಜಾಸ್ತಿ ಹುಟ್ಟಿದೆ. ಯಾವ ದೇಶದಲ್ಲಿ ಇಷ್ಟು ಸಂತರು ಹುಟ್ಟಿದ್ದಾರೆ ತೋರಿಸಿ. ನನ್ನೂರಿನ ಸಂತರುಗಳು ರಾಘವೇಂದ್ರ ತೀರ್ಥರಿಂದ ಹಿಡಿದು, ಬಸವಣ್ಣನವರಿಂದ ಹಿಡಿದು, ಮಧ್ವಾಚಾರ್ಯರಿಂದ ಹಿಡಿದು, ಶಂಕರಾಚಾರ್ಯರಿಂದ ಹಿಡಿದು, ರಾಮಾನುಜಾಚಾರ್ಯರಿಂದ ಹಿಡಿದು, ಒಬ್ಬರ ಇಬ್ಬರ ಕನಕದಾಸರು, ಪುರಂದರದಾಸರು, ಸರ್ವಜ್ಞರು, ಇವು ನಡೆದಾಡೋ ದೈವಗಳು, ರಾಮಕೃಷ್ಣ ಪರಮಹಂಸರು, ರಮಣ ಮಹರ್ಷಿಗಳು, ವಿವೇಕಾನಂದರು, ಒಬ್ಬೊಬ್ಬರು ದಂತಕಥೆಗಳೇ. ಅದಕ್ಕೆ ನಾವು ನೆಮ್ಮದಿಯಾಗಿದ್ದೇವೆ. ನಮ್ಮಲ್ಲಿ ಇನ್ನೂ ಆ ವೈಚಾರಿಕತೆ, ವೈದಿಕತೆ, ಒಂದು ಪ್ರಾರ್ಥನೆ, ಪೂಜೆ, ಧರ್ಮ ರಕ್ಷಣೆ ಅನ್ನತಕ್ಕಂಥದ್ದು ನಾವೆಲ್ಲೋ ಈ ಒಂದು ಕಿತ್ಕೊಂಡು ಹೋಗ್ತಿಲ್ಲ.